ಇವತ್ತು ನಾವು ಕುಂದಗೋಳ, ದಾವಣಗೆರೆ, ಗದಗ್, ಸವಣೂರು 4 ಕಡೆ ಈಗ ಪ್ರಚಾರಕ್ಕೆ ಹೊರಟಿದ್ದೀನಿ. ಪ್ರಿಯಾಂಕಾ ಗಾಂಧಿ ಅವರು ದಾವಣಗೆರೆ ಮತ್ತು ಗದಗ್ಗೆ ಬರ್ತಾ ಇದ್ದಾರೆ. ಸೊ ನಮ್ಮ ಲಾಸ್ಟ್ ಲೆಗ್ ಆಫ್ ಪ್ರಚಾರ ನಡೀತಾ ಇದೆ. ಎಲ್ಲ ಭಾಳ ಚೆನ್ನಾಗಿದೆ. ಬಹುಶಃ ನಮ್ಮ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕ ಅತಿ ಹೆಚ್ಚು ಸೀಟು ಬರ್ತದೆ. ಕಲ್ಯಾಣ ಕರ್ನಾಟಕದಲ್ಲಂತೂ 5ಕ್ಕೆ 5 ಸೀಟು ಬರ್ತದೆ ಅನ್ನೋ ವಿಶ್ವಾಸ ನನಗಿದೆ. ಜನರಿಗೆ ಕಾಂಗ್ರೆಸ್ಸು ಗ್ಯಾರಂಟಿ ಮತ್ತು ಸರ್ಕಾರದ ಆಡಳಿತ ಜನಕ್ಕೆ ಭಾಳ ಮೆಚ್ಚುಗೆ ಆಗಿದೆ. ಭಾಳ ಜನ ಜನತಾದಳ ಮತ್ತು BJPಯಿಂದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಹಳ್ಳಿ ಮಟ್ಟದಲ್ಲಿ ಸೇರ್ತಾ ಇದ್ದಾರೆ. ಒಂದೊಂದು ಸಭೆಯಲ್ಲೂ ಕೂಡ ದೊಡ್ಡ ದೊಡ್ಡ ಕಾರ್ಯಕರ್ತರೆಲ್ಲ ಕೂಡ ಹಳ್ಳಿಗೆ ನಮ್ಮ ಜಿಲ್ಲಾ ಪಂಚಾಯತಿ ಲೆವೆಲಲ್ಲೂ ಅಸೆಂಬ್ಲಿ ಲೆವೆಲ್ಲು ಓಲೇಕರ್ನು ಕೂಡ ಸೇರಿಸ್ಕೊಂಡು ಆ ರೀತಿ ಒಂದು ಒಳ್ಳೆ ವಾತಾವರಣ. ಕಾಂಗ್ರೆಸ್ ಗಾಳಿ, ಗ್ಯಾರಂಟಿ ಗಾಳಿ, ಕಾಂಗ್ರೆಸ್ ಗ್ಯಾರಂಟಿ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಜೆಡಿಎಸ್ನ 12 ಶಾಸಕರು ಕಾಂಗ್ರೆಸ್ಗೆ ಬರ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅವೆಲ್ಲ ಸುಳ್ಳು. ನನ್ನ ಹತ್ರ ಯಾರು ಸಂಪರ್ಕದಲ್ಲಿಲ್ಲ, ನಾನು ಯಾರ ಸಹ ಮಾತಾಡಿಲ್ಲ. ಅದೆಲ್ಲ ಸುಮ್ಮನೆ ಹೂವಪ್ಪ. ಅವ್ರು ಏನೇನೋ ಯಾರೋ ನ್ಯೂಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಪಾಪ ಅವ್ರದ್ದೆಲ್ಲ ಅವ್ರು ಹತಾಶರಾಗಿದ್ದಾರೆ. ಎಲ್ಲರೂ ಎಂಥವ್ರಿಗೂ ಹತಾಶರಾಗ್ತಾರೆ. ನಮಗೆಲ್ಲ ಗೊತ್ತಿದೆ. ಅದು ಸುಮ್ಮನೆ ಪಬ್ಲಿಕ್ಕಿಗೆ ಮಾತಾಡ್ತಾ ಇರ್ಬೋದು ಅಷ್ಟೇ. ಇಂಟರ್ನಲ್ ಪ್ರಾಬ್ಲಮ್ಸು ಗೊತ್ತಿದೆ, ಫ್ಯಾಮಿಲಿ ಪ್ರಾಬ್ಲಮ್ಸು ಗೊತ್ತಿದೆ. ಯಾರು ಏನೇ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರೆ ಅದೆಲ್ಲ ಈಗ ನಾನು ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಮೊದಲಿಂದನೂ ನಡ್ಕೊಂಡು ಬಂದಿದೆ. ನೀವು ಎಲ್ಲಿಂದ ಅವ್ರವ್ರ ಫ್ಯಾಮಿಲಿಲಿ ಏನೇನು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಬಂದಿದ್ರು ಮೊದಲಿಂದನೂ ಕೂಡ. ಅಸೆಂಬ್ಲಿ ಎಲೆಕ್ಷನ್ ಟೈಮಿಂದನೂ ತಾವು ಗಮನಿಸಿ, ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಟಿಕೆಟ್ ಫೈನಲೈಸ್ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎಲ್ಲ ಗಮನಿಸಿ. ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದೇರ್ ಪಾರ್ಟಿ ಅಫೇರ್ಸ್ ಆರ್ ಫ್ಯಾಮಿಲಿ ಅಫೇರ್ಸ್. ಯಾಕೆಂದರೆ ಅವರು BJP ಜೊತೆ ಇದ್ದಾರೆ. BJP ಬಿಟ್ಟು ಅವರೇನು ಒಗ್ಗಟ್ಟಿನಿಂದ ಅವ್ರೇನು ಪಾರ್ಟಿ ಮರ್ಜ್ ಮಾಡ್ತಾರೋ ಅವ್ರು ಈಚೆ ಬರ್ತಾರೋ ನನಗೆ ಗೊತ್ತಿಲ್ಲ. ನಾನು ಸದ್ಯಕ್ಕೆ ಯಾರ ಹತ್ರನೂ ಟಚ್ಚಲ್ಲಿಲ್ಲ. ಸದ್ಯ ಮಳೆ ಬೀಳಪ್ಪ, ಮಳೆ ಬೀಳಲಿ. ನನಗೆ ಏನಾರು ಆಗಲಿ, ಮಳೆ ಅಂತೂ ಬೀಳಲಿ ಫಸ್ಟು. ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿಲ್ಲ, ಒಂದು ರೌಂಡ್ ಮಳೆ ಬಿದ್ದರೆ ನಮ್ಗೆ ಎಷ್ಟು ಪವರ್ ಸೇವ್ ಆಗ್ತದೆ. ನಂಬರ್ 1 ಆರೋಗ್ಯ ಎಷ್ಟು ಇದಾಗ್ತದೆ. ಒಂದು ದಿನ ಮಳೆ ಬಂದರೆ 1,000 ಕೋಟಿ ರೂಪಾಯಿ ಬೆನಿಫಿಟ್ ಇದೆ ಗೌರ್ಮೆಂಟ್ಗೆ. ನಾವೇನು ಫ್ರೀ ಪವರ್ ಕೊಡ್ತಾ ಇದ್ದೀವಲ್ಲ ಅದು ಉಳಿತದೆ. ಇಲ್ಲಾಂದರೆ ನೀರು ಬೋರ್ವೆಲ್ ಡಿಗ್ ಮಾಡ್ತಾನೆ ಇರ್ತಾರೆ ಹೊಲ ಉಳ್ಳಕ್ಕೆ. ಫಸ್ಟು ಮಳೆ ಆಗಲಿ, ಚೆನ್ನಾಗಿ ಮಳೆ ಆಗಲಿ, ಭೂಮಿ ನೆಲೀಲಿ, ಅದಾಗಲಿ, ಏನು ತೊಂದರೆ ಇಲ್ಲ. ನೋಡಪ್ಪ, ಅದನ್ನೆಲ್ಲ BJPಯವರು ಅದನ್ನೆಲ್ಲ ಏನೇನೋ ಆ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನನಗೆ ಯಾವ ನಾಯಕತ್ವ ಬೇಡ. ನಾನು ಕಾಂಗ್ರೆಸ್ ನಾಯಕನಾಗಿ ಈಗ ನನ್ನನ್ನು ಪಕ್ಷ 4 ವರ್ಷದಿಂದ ನನ್ನ ಆಯ್ಕೆ ಮಾಡಿ ಕಳಿಸಿದೆ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ. ನಾನು ಯಾವ ನಾಯಕ ಸುಮ್ಮನೆ ಅವರು BJPಯವರು ಗಂಟೆಗೊಂದು ಗಳಿಗೆಗೊಂದು ಅವರು ಮಾತಾಡ್ತಾ ಇದ್ದಾರೆ. ಗಂಟೆಗೊಂದು ಗಳಿಗೆಗೆ ಮಾತಾಡ್ತಾ ಇದ್ದಾರೆ. ದಳದವರು ಒಂದು ಮಾತಾಡ್ತಾ ಇದ್ದಾರೆ. ನನಗೆ ಯಾವ ನಾಯಕತ್ವದ ಏನು ನನಗೇನು ಐ ಆಮ್ ನಾಟ್ ಎ ಕಾಂಗ್ರೆಸ್ ಒಕ್ಕಲಿಗ ನಾಯಕ ಅಂತ ನಂಗೆ ಹೇಳ್ಸ್ಕೊಳಕ್ಕೂ ಇಷ್ಟ ಇಲ್ಲ. ನನಗೆ ಅವ್ರಿಗೆ ಹುಟ್ಟಿದ್ದೀನಿ, ಒಕ್ಕಲಿಗರಾಗಿ ಹುಟ್ಟಿದ್ದೀನಿ. ಆ ಸಮಾಜಕ್ಕೆ ಗೌರವ ಕೊಡಬೇಕು, ರಕ್ಷಣೆ ಕೊಡಬೇಕು, ಸಹಾಯ ಮಾಡಬೇಕು. ನನ್ನಿಂದ ಜನ ಅಪೇಕ್ಷೆ ಪಡ್ತಾರೆ. ನಾನು ಖಂಡಿತ ನನ್ನ ಕೈಲಾದಂಥ ಸೇವೆನ ಆ ಜನರ ಸ್ವಾಭಿಮಾನ ಗೌರವ ಉಳಿಯೋದಕ್ಕೆ ಏನೇನು ಬೇಕೋ ಖಂಡಿತ ನಾನು ಮಾಡ್ತೀನಿ. ಅದು ನನ್ನ ಡ್ಯೂಟಿ, ಅದು ನನ್ನ ಧರ್ಮ. ಅದು ಯಾರು ಅವರು BJP ಪಾರ್ಟಿಯವರು, ಅವ್ರು ಏನು ಬೇಕಾದ್ರು ಮಾಡೋದು. BJPಯವರು BJPಲಿ ಇದ್ದಾರೆ. ಶಿವರಾಮೇಗೌಡರು ನಮ್ಮ ಪಾರ್ಟಿಗೆ ಬರಲಿಲ್ಲ. ಅವರು BJPಗೆ ಹೋಗಿದ್ದಾರೆ. ದಳದಿಂದ BJPಗೆ ಹೋಗಿದ್ದಾರೆ. BJP MP ಪಾರ್ಟಿಯವರು, ಅವ್ರು ಏನು ಬೇಕಾದ್ರೂ ಮಾತಾಡ್ತಾರೆ. ಅದು ನಾನು ಕೇಳಿದ್ದೀನಿ. ನನಗೂ ಯಾರು ಹೇಳಿದ್ರು, ಅದೇನೋ ಹೋಟ್ಲಿಂದ ಖಾಲಿ ಮಾಡಿಸ್ಬಿಟ್ರು ಅಂತ. ಪ್ರೈಮ್ ಮಿನಿಸ್ಟರ್ ಮಗ ಆಯಿತು ಅಂತ ಅಂದ್ಬಿಟ್ಟು ಹೋಟ್ಲಿಂದ ಎಲ್ಲ ತೆಗೆದು ಸಾಮಾನೆಲ್ಲ ಖಾಲಿ ಮಾಡಿಸ್ಬಿಟ್ರು ಅಂತ ಇದ್ದರು. ನಾನು ಬಂದ ಮೇಲೆ ಅದೇನು ಮಾಹಿತಿ ತಿಳ್ಕೊಳ್ತೀನಿ. ನನಗೂ ಯಾರೋ ಫೋನ್ ಮಾಡಿ ಹೇಳಿದ್ರು, ನನಗೆ ಗೊತ್ತಾಗಿಲ್ಲ. ಓ ಸ್ವಾಮಿ, ತಾಯಿ, ಸಿಸ್ಟರ್, ನೋಡಿ
ಅವರು ಕೇಳಿದ್ದು ಮಾಜಿ ಪ್ರಧಾನಿಯವರ ಮನೆದಲ್ಲ ಸರ್, ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೆಯುತ್ತಾ ಅಂತ. ಅಲ್ಲ, ಇವ್ರು ಹೇಳ್ತಾ ಇದಕ್ಕೆ 7 ಅಲ್ಲ, ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ಯಾಕೆ ಟೈಮ್ 7 ಗಂಟೆ 7ನೇ ತಾರೀಕು ಗಂಟೆ ಯಾಕೆ ಬೇಕು? ನಾವು ಬಿಚ್ಚಬೇಕಾ? ನಾವು ಯಾರ್ಯಾರು ಎಲ್ಲಿ ಮೂಲ ಏನು, ಇದ್ರ ಮೂಲ ಏನು, ಯಾರೇನು, ಯಾರ ಹಿನ್ನೆಲೆ ಏನೆತ್ತ ಅಂತ ಮುಚ್ಚಬೇಕಾ? ಇವತ್ತು ಯಾರೋ ಪೇಪರ್ ಅವ್ರು ಬರ್ದವ್ರಲ್ಲ, ನನಗೆ ಯಾವುದೋ ಒಂದು ಆರ್ಟಿಕಲ್, ಯಾರು ಇದಕ್ಕೆಲ್ಲ ಕಾರಣ ಅಂತ, ಅವ್ರ ಫ್ಯಾಮಿಲಿ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ. ಉಪ್ಪು ತಿಂದವ್ನು ನೀರು ಕುಡಿಬೇಕು ಅಂತ ಹೇಳಿದ್ರು ವೈ ಇಸ್ ಚೇಂಜಿಂಗ್ ಸ್ಟ್ಯಾಂಡ್? ಅವ್ರ ಕುಟುಂಬನೇ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಹೇಳಿದ್ರು. ಟಿಕೆಟೇ ಕೊಡಬಾರ್ದು ಅವ್ರಿಗೆ ಅಂತ ಹೇಳಿದ್ರು. ನಮ್ಮ ಫ್ಯಾಮಿಲಿ ಯಾರಿಗೂ ನಿಲ್ಲಿಸಲ್ಲ ಅಂತ ಹೇಳಿದ್ರು. ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿದ್ರು. ಯಾಕೆ ತಪ್ಪಾಯಿತು ಅಂತ ಕ್ಷಮಿಸಿ ಅಂತ ಕೇಳಿದ್ರು? ಇಟ್ ಈಸ್ ದೇರ್ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ ವಿಚ್ ಹಸ್ ಕ್ರಾಪ್ಡ್ ಎವ್ರಿಥಿಂಗ್. I don't know about the SIT functioning. I don't know about the functioning. ನೋಡಪ್ಪ, ಹೋಮ್ ಮಿನಿಸ್ಟರ್ ಇದ್ದಾರೆ, SIT ಇದ್ದಾರೆ, ಅವರೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ. ನಾವು ಅದಕ್ಕೆ ನನಗೆ ಎಲೆಕ್ಷನ್ ಮೂಡಲ್ಲಿ ಇದ್ದೀನಿ. ನಾನಿನ್ನ ಯಾರ ಹತ್ರ ಇನ್ನೂ ಮಾತಾಡೋಕೆ ನಂಗೆ ಟೈಮ್ ಸಿಕ್ಕಿಲ್ಲ. ಅದಾದಮೇಲೆ ಏನಾದ್ರು ನೀವು ಮಾಹಿತಿ ನಮ್ಗೆ ಕೊಟ್ಟರೆ ನಾವೇ ಆ ಮಾಹಿತಿ ಮೇಲೆ ಮಾತಾಡ್ತೀವಿ. ಅದೆಲ್ಲ ಆಮೇಲೆ ಟೂರ್ ಹೇಳ್ತಾ ಇದ್ದೀನಲ್ರಿ, ಹೈಯೆಸ್ಟ್ ನನಗೆ 12 ಗೆಲ್ಲಕ್ಕೆ ಚಾನ್ಸ್ ಕಾಣ್ತಾ ಇದೆ. ಕಾಣ್ತಾ ಇದೆ. ಲೆಟ್ ಮಿ ಸಿ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.